ಮಾಲಿಕೆ 7. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಅನುಷ್ ಶೆಟ್ಟಿ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 16. ಪುಸ್ತಕದ ಹೆಸರು ಹುಲಿ ಪತ್ರಿಕೆ 1 ಮತ್ತು 2. ಲೇಖಕರು ಅನುಷ್ ಶೆಟ್ಟಿ. ಅಭಿಪ್ರಾಯ ನವೀನ್ ಕೃಷ್ಣ ಭಟ್. ಓದುತ್ತಿರುವವರು KS ಜಗನ್ನಾಥ. ಸೂರ್ಯನು ಅಸ್ತಮಿಸಿ ನಿಶೆ ಆವರಿಸಿತ್ತು. ಸಣ್ಣನೆ ಗುಡುಗುವುದರಿಂದ ತೊಡಗಿ ಧೋ ಎಂದು ಕಾರ್ಗಾಲದ ಮಳೆ ಸುರಿಯಲಾರಂಭಿಸಿತ್ತು. ಇದೇ ಕಾಲಕ್ಕೆ ಅನುಷ್ ಅವರ ಹುಲಿಪತ್ರಿಕೆ ಕಾದಂಬರಿ ಹಿಡಿದು ಸಿಟೌಟಿನಲ್ಲಿ ಕುಳಿತಿದ್ದೆ. 2 ಪುಸ್ತಕಗಳ ಮೇಲೆ ಕಣ್ಣು ಹಾಯಿಸಿದಾಗ ಕಾಕತಾಳೀಯವೆಂಬಂತೆ ಒಂದರಲ್ಲಿ ಈ ಪುಸ್ತಕವನ್ನು ಓದುವಾಗ ನಿಮ್ಮ ಕಿಟಕಿಯಾಚೆ ಮಳೆಯಾಗುತ್ತಿರಲೆಂದು ಆಶಿಸುತ್ತೇನೆ ಎಂದು ಬರೆದಿತ್ತು. ಕೇರಳ ಮತ್ತು ಕರ್ನಾಟಕ ರಾಜ್ಯಗಳ ಗಡಿಯಲ್ಲಿದ್ದ ಯಾವುದೋ ಊರು ಅದು. ಆ ಊರಲ್ಲಿ ಸಂಪಾದಕರು, ವರದಿಗಾರರು ಯಾರಂದೇ ತಲೆ ಬುಡ ಗೊತ್ತಿಲ್ಲದ ಹುಲಿಪತ್ರಿಕೆ ಆಗಾಗ ಬರುತ್ತಿತ್ತು. ವಿಶೇಷವೆಂದರೆ ಆ ಊರಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಅನಾಚಾರ, ಅವ್ಯವಹಾರಗಳನ್ನು ಎಳೆಯಾಗಿ ಮತ್ತು ನೇರವಾಗಿ ಬಿಚ್ಚಿಡುತ್ತಿದ್ದ ಪತ್ರಿಕೆ ಅದು. ಹೀಗಾಗಿ ಕಳ್ಳದಂಧೆಯಲ್ಲಿರುವವರಿಗೆ, ಅವರೊಂದಿಗೆ ಶಾಮೀಲಾದವರಿಗೆ, ವಂಚಿಸುವುದಕ್ಕೆಂದು ಹೊರಟವರಿಗೆ ತಮ್ಮ ಮುಖವಾಡ ಬಯಲಾದ ದಿಶೆಯಲ್ಲಿ ಹಲವರ ನೈಜ ಮುಖದ ಅನಾವರಣವಾದ ಕಾರಣ ಪತ್ರಿಕೆಯ ಮೇಲೆ ದ್ವೇಷ. ಅಜ್ಞಾತವಾಗಿ ಪತ್ರಿಕೆಯನ್ನು ಯಾರು ನಡೆಸುತ್ತಿರಬಹುದೆಂದು ಹುಡುಕ ಹೊರಟ ಈ ಮಂದಿ. ಮತ್ತೊಂದೆಡೆ ಊರ ಪಟೇಲರ ಮಗ ನಾಪತ್ತೆ. ಅವನನ್ನು ಹುಡುಕಲು ಹೊರಟ ಇನ್ನೂ ಕೆಲವು ಮಂದಿ. ಪಟೇಲರ ಮಗನ ವಿಚಿತ್ರ ವರ್ತನೆಗಳು, ಅವನ ಪ್ರಕರಣದ ಸುತ್ತ ಮತ್ತೊಂದಿಷ್ಟು ಅಜ್ಞಾತ ವಿಷಯಗಳು. ಇದೆಲ್ಲದರ ಜೊತೆಗೆ ಲಂಡನ್ನಿಗೆ ಹೋಗುವನೆಂದು ಹೊರಟ ಯುವಕನೊಬ್ಬ 3 ವರ್ಷದ ಬಳಿಕ ಏಕಾಏಕಿ ಪ್ರತ್ಯಕ್ಷವಾಗುವುದು. ಮಾಣಿಯ ದೋಣಿಯಲ್ಲಿ ಕುಳಿತಿದ್ದವರಿಗೆ ಹುಲಿ ಕಾಣಿಸುವುದು. ಅದನ್ನು ಹುಡುಕಲು ಬರುವ ಅರಣ್ಯ ಇಲಾಖೆಯವರು, ಪತ್ರಿಕೆಯ ಜಾಲವನ್ನು ಭೇದಿಸಲು ಬರುವ ಪತ್ತೇದಾರರು. ಇವುಗಳ ನಡುವೆ ಒಂದಿಷ್ಟು ಪರಿಸರ, ಪ್ರಕೃತಿಯ ಪರಿಚಯ, ನಿಗೂಢ ಮತ್ತು ಪತ್ತೇದಾರಿಯ ಜಾಡಿನಲ್ಲಿ ಸಾಗುವ ಕಾದಂಬರಿ ಇದು. ಭಾಗ 2 ಓದಬೇಕಿದ್ದರೆ 1ನೇ ಭಾಗವನ್ನು ಓದಿರಬೇಕು. ಅನುಷ್ ಅವರು ತುಂಬಾ ಚೆನ್ನಾಗಿ ಬರೆಯುತ್ತಾರೆ. ಇಲ್ಲಿನ ನಿರೂಪಣಾ ಶೈಲಿ ಭಿನ್ನವಾಗಿದೆ. ಹಾಗೆಯೇ ಪ್ಲಾಟ್ ಸೆಟ್ಟಿಂಗ್ ಕೂಡ. 2 ಪುಸ್ತಕಗಳನ್ನು ಓದಲು ನಾವೆಣಿಸಿದಷ್ಟು ಸಮಯವಂತೂ ತೆಗೆದುಕೊಳ್ಳುವುದಿಲ್ಲ. ಈ ಪುಸ್ತಕಗಳನ್ನು ಪ್ರತಿಯೊಬ್ಬ ಪತ್ರಕರ್ತರು ಓದಬೇಕು. ನನಗಂತೂ ಈ ಓದು ತುಂಬಾ ಖುಷಿ ಕೊಟ್ಟಿತು. ಅನುಷ್ ಅವರು ಭವಿಷ್ಯದ ಉತ್ತಮ ಕಾದಂಬರಿಕಾರರಾಗುತ್ತಾರೆ ಎಂಬ ಭರವಸೆ ನನ್ನದು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.